ಈ ಎಣ್ಣೆ ಹೊಡೆಯೋರು ಅದಕ್ಕೆ ನೀರು ಬೆರೆಸ್ತಾರೆ, ಇಲ್ಲ ಸೋಡಾ ಕೆಲವೊಂದಿಷ್ಟು ಕೂಲ್ ಡ್ರಿಂಕ್ಸು ಮಿಕ್ಸ್ ಮಾಡ್ಕೊಂಡು ಕುಡಿಯೋದನ್ನು ಕೇಳಿದ್ದೀವಿ. ಅಮೃತಕ್ಕೆ ಯಾರಾದರೂ ವಿಷ ಬೆರೆಸುವಂಥದ್ದು ಕೇಳಿದ್ದೀವ? ನಾವು ಉದಾಹರಣೆ ಕೊಡ್ತೇವೆ ನೋಡ್ರಿ. ಇಲ್ಲಿ ಇದು ಕೊಳತು ನಾರ್ತಾ ಇರ್ತಕ್ಕಂತಹ ಕೊಚ್ಚೆ ನೀರು. ಕೊಚ್ಚೆ ನೀರು ನಮ್ಮೆಲ್ಲ ಮನುಷ್ಯರ ಪಾಪ ಕೂಪದ ನೀರು. ಇದು ನಮ್ಮ ಎಲ್ಲ ಯಾರ್ಯಾರು ಕರ್ಮಗಳಿರ್ತಾವೆ ಅವೆಲ್ಲ ಕೂಡ ಬಂದಿರತಕ್ಕಂಥ ನೀರು ಹಿಂಗೆ ಹರಿದು ಬರ್ತದೆ, ಹೊರಭಾಗದಿಂದ ಹರಿದು ಬರ್ತದೆ. ಈ ನೀರು ಎಲ್ಲಿಗೆ ಹೋಗಿ ಸೇರ್ತದೆ ಕೇಳಿದ್ರೆ ಅಲ್ಲಿ ಕಾಣಿಸ್ತಾ ಇರುವಂತಹ ಅಮೃತಹಳ್ಳಿ ಕೆರೆ. ಏನ್ರಿ ಇದು? ಇದಕ್ಕೆ ಏನು ಹೇಳನ್ರಿ? ಹೆಸರು ಅಮೃತಹಳ್ಳಿ, ಹೆಸರು ಅಮೃತಹಳ್ಳಿ ಕೆರೆ. ಅಮೃತ ಅಂತಂದರೆ ಯಾರಿಗೂ ಕೂಡ ಅಮೃತವನ್ನು ಕುಡಿದವರಿಗೆ ಯಾರಿಗೂ ಕೂಡ ಸಾವು ಬರೋದಿಲ್ಲ ಅನ್ನುವಂಥದ್ದು. ಅದಕ್ಕೆ ಅಮೃತ ಅಂತೇಳಿ ಕರೀತಾರೆ. ಅಮೃತಕ್ಕೋಸ್ಕರವಾಗಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಹೆಂಗೆ ಹೋರಾಟ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೆಂಗೆ ಸಮುದ್ರ ಮಥನವನ್ನು ಮಾಡಿ ಅಮೃತ ಬಂತು ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಆದರೆ ಪರಿಸ್ಥಿತಿ ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಈ ಕೊಳಚೆ ನೀರನ್ನು ನಾವು ನೋಡಿದ್ರೆ, ಇಲ್ಲಿ ಇದನ್ನು ಗಮನಿಸಿದ್ರೆ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಕೇಳಿದ್ರೆ ಇಲ್ಲಿ ನೋಡಿ ಆ ಅಮೃತಹಳ್ಳಿ ಕೆರೆಗೆ ವಿಷವನ್ನು ಸೂಸುವಂತಹ, ವಿಷವನ್ನು ಹರಿಸುವಂತಹ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ಅಮೃತಹಳ್ಳಿ ಕೆರೆಗೆ ಯಾವ ರೀತಿ BDAವರು 2020ರಲ್ಲಿ 5 ಕೋಟಿ ಖರ್ಚು ಮಾಡಿ ಇದನ್ನು ಪುನರುಜ್ಜೀವನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಏನು ಪುನರುಜ್ಜೀವನ ಮಾಡಿದ್ದಾರೆ? ಆಮೇಲೆ ಅದು ಸಾಕಾಗಲಿಲ್ಲ ಅಂಥೇಳಿ 2023ರಲ್ಲಿ BBMPಯವರು ಮತ್ತೆ 4 ಕೋಟಿ ಖರ್ಚು ಮಾಡಿ ಈ ಅಮೃತಹಳ್ಳಿ ಕೆರೆನ ಅಭಿವೃದ್ಧಿ ಮಾಡ್ತೇವೆ ಅಂಥೇಳಿ. ಏನು ಅಭಿವೃದ್ಧಿ? ಅಭಿವೃದ್ಧಿ ಇದೆ. ಕೊಚ್ಚೆ ನೀರನ್ನು, ಈ ಕೊಳಚೆ ನೀರನ್ನು, ವಿಷಕಾರಿ ನೀರನ್ನು, ರೋಗ ರುಜಿನಗಳು ತುಂಬಿಕೊಂಡಿರ್ತಕ್ಕಂಥ ಗಲೀಜು ನೀರನ್ನು ಈ ಕೆರೆಗೆ ಹರಿಸುವಂತಹ ಕೆಲಸ ಮಾಡೋದ? ಏನು ಅಭಿವೃದ್ಧಿ ಮಾಡ್ತಾರೆ? ಏನು ಕರ್ಮ ಮಾಡ್ತಾರೆ ಇವರು? ಜನರ ತೆರಿಗೆ ದುಡ್ಡನ್ನು ಯಾವ ರೀತಿ ಇವರು ಇಲ್ಲಿ ಮಜಾ ಉಡಾಯಿಸ್ತಾರೆ ಅಂತಂದರೆ, ಅಧಿಕಾರಿಗಳು, ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ತಕ್ಷಣಕ್ಕೆ ನೋಡಬೇಕಿದು. ಇದು ಬರೀ ಫುಟ್ಪಾತು ಒತ್ತುವರಿ ತೆರವು ಮಾಡೋದು ಮಾತ್ರ ಅಲ್ಲ, ಇಂತಹ ಕೆರೆಗಳ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು. ಕೆರೆಗಳ ಅಭಿವೃದ್ಧಿ ಹಾಳ್ಬಿಡಲಿ, ಇರೋಂಥ ಕೆರೆನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಕೆಂಪೇಗೌಡ ಮಹಾರಾಜರು ಪುಣ್ಯಾತ್ಮರು ಬೆಂಗಳೂರು ಮಹಾನಗರವನ್ನು ಕಟ್ಟಂಥ ಸಂದರ್ಭದಲ್ಲಿ 400ರಿಂದ 500 ಕೆರೆ ನಿರ್ಮಾಣ ಮಾಡ್ತಾರೆ. ಎಲ್ಲ ಕೆರೆಯನ್ನು ನುಂಗಿ ಮುಂಡ ಮೋಚಿ ಆಗೋಗಿದೆ. ಈಗ ಉಳಿದಿರ್ತಕ್ಕಂಥ ಕೆರೆನಾದರೂ ಉಳಿಸ್ಕೊಳ್ಳೋಣ ಅಂತಂದರೆ ನೋಡಿ, ಇದು ಎಂಥ ಆಭಾಸ. ನನಗೆ ಪದೇ ಹೇಳ್ತೀನಿ, ಅಮೃತಹಳ್ಳಿ ಹೆಸರು ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತದೆ. ಅಂತಹ ಒಂದು ಅಮೃತಹಳ್ಳಿ ಕೆರೆಗೆ ಇವತ್ತು ಇಂತಹ ದುರ್ಗತಿ ಬಂದಿರುವಂಥದ್ದು. ಇಂಥ ಕೊಚ್ಚೆ ನೀರನ್ನು ನೀವು ಹರಿಸ್ತೀರಿ ಅಂತಂದರೆ ನಿಜವಾಗಿಯೂ ಎಂಥ ದೌರ್ಭಾಗ್ಯದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ಎಂಥ ಒಂದು ನೀಚ ಮನಸ್ಥಿತಿಯಲ್ಲಿ ಇವತ್ತಿದ್ದೀವಿ ನಾವು. ಹೆಸರು ಅಮೃತಹಳ್ಳಿ ನೋಡ್ರಿ, ಇದನ್ನು ಯಾರಾದರೂ ಅಮೃತ ಅಂತ ಕರಿತಾರೇನ್ರಿ? ಎಂಥ ನೀಚ ಕೆಲಸ ಮಾಡ್ತೀವ್ರಿ ನಾವು. ಎಂಥ ಒಂದು ದುಸ್ಥಿತಿಗೆ ನಾವು ಬಂದು ತಲುಪ್ಕೊಂಡಿದ್ದೀವಿ. ನೋಡ್ರಿ, ಕೊಚ್ಚೆ ನೀರು ಹೆಂಗೆ ಹರಿತಾ ಇದೆ ಪಾಪ ಆ ಕೆರೆಗೆ. ನೋಡ್ರಿ, ಇದರಲ್ಲಿ ಯಾವ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ರೋಗ ರುಜಿನಗಳು ಬರೋಂಥ, ಎಲ್ಲ ಕಾಯಿಲೆಗಳು ಬರೋಂಥ ಎಲ್ಲ ಇದು ಕೂಡ ಈ ಕೊಚ್ಚೆ ಒಳಗೆ ತುಂಬ್ಕೊಂಡೈತಿ. ನೋಡ್ರಿ ಹೆಂಗೆ ಕೆರೆ ಒಳಗಡೆ ಆ ರಾಜಕಾಲುವೆಯಿಂದ ಹರಿದು ಬರ್ತದಲ್ಲ, ಆ ಮೋರಿಯಿಂದ ಹರಿದು ಬರ್ತದಲ್ಲ ನೀರು, ಆ ನೀರೊಳಗಡೆ ಎಂಥೆಂಥ ವಿಷಕಾರಿ ಇರ್ತವೆ ಅಂತಂದರೆ ಅಮೃತಕ್ಕೆ ವಿಷವನ್ನು ಬೆರೆಸುವಂಥದ್ದು. ಇದು ಹೆಂಗಂದರೆ ನೋಡಿ ಇಲ್ಲಿ ಪರಿಸ್ಥಿತಿ ನೋಡಿ. ಕೆರೆ ಒಳಗಡೆ ಭಾಗದಲ್ಲಿ ಎಂತೆಂಥ ಕಸ, ಪ್ಲಾಸ್ಟಿಕ್ಕಿಂತ ದೊಡ್ಡ ವಿಷಯ ಇದೇನ್ರಿ? ಅಮೃತಹಳ್ಳಿಗೆ ತಂದು ನಾವು ಇಂಥ ವಿಷನೆಲ್ಲ ತುಂಬ್ತಾ ಇದ್ದೀವಿ. ಅಮೃತಹಳ್ಳಿ ಅಂತ ಹೆಸರಿಟ್ಕೊಬಿಟ್ಟು ಇಂಥ ವಿಷನೆಲ್ಲ ಇಲ್ಲಿ ತುಂಬಿ ನಾವು ಏನ್ರಿ ಇದು ಪರಿಸ್ಥಿತಿ? ನೋಡ್ರಿ, ಇದು ಎಂಥ ಚಂದ ಕೆರೆ. ಹೆಸರು ಕೇಳೋಕ್ಕೆ ಅಮೃತ, ಕರ್ಣಾನಂದ ಆಗ್ತದೆ. ಆದರೆ ಪರಿಸ್ಥಿತಿ ಇಲ್ಲಿ ಇಂಥ ದೌರ್ಭಾಗ್ಯಕ್ಕೆ ನಾವು ಬಂದು ತಲುಪ್ಕೊಂಡಿದ್ದೇವೆ. ಜರೂರು ಕಾಳಜಿಯನ್ನು ವಹಿಸಬೇಕಾಗಿರ್ತಕ್ಕಂತಹ ಅಗತ್ಯ ಕೃಷ್ಣ ಬೈರೇಗೌಡರಿಗೆ. ಯಾಕಂದರೆ
ಬೆಂಗಳೂರು ನಗರವನ್ನು ಸ್ವಚ್ಛ ಮಾಡಬೇಕು. ಸ್ವಚ್ಛತಾ ಅಭಿಯಾನ ಎಲ್ಲ ದೃಷ್ಟಿಯಿಂದ ಅವರು ಕೈಗೊಂಡಿರ್ತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂತಹ ಈ ಕೆರೆಯ ಪರಿಸ್ಥಿತಿಗಳನ್ನು ಅವರು ಅವಲೋಕನ ಮಾಡಬೇಕು. ಅದಕ್ಕೆ ಸಾಧ್ಯ ಇದೆ ಅವರಿಗೆ. ಅವರು ದೃಢವಾಗಿರ್ತಕ್ಕಂಥ ಸಂಕಲ್ಪ ಮಾಡಿದ್ದಾರೆ, ಅವಿಶ್ರಾಂತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೈ ಮುಗಿದು ಕೇಳ್ಕೊಂತೀವಿ, ಕೆರೆ ಉಳಿಸಿ, ಬೆಂಗಳೂರಿನ ಕೆರೆಗಳನ್ನು ಉಳಿಸಿ. ಕೆರೆ ಉಳಿದ್ರೆ ಎಲ್ಲವೂ ಉಳಿತದೆ, ಕೆರೆ ಅಳಿದ್ರೆ ಯಾವುದೂ ಉಳಿಯೋದಿಲ್ಲ. ಕೃಷ್ಣ ಬೈರೇಗೌಡರು ಸಂಪೂರ್ಣ ನ್ಯೂಸ್ನ ಈ ಮನವಿ ಪರಿಪರಿಯಾಗಿ ಕೇಳ್ಕೊತಾ ಇದ್ದೀವಿ. ಇದ್ರ ಕಡೆ ಮೊದಲು ಗಮನವನ್ನು ಕೊಡಿ. ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ ಇದ್ರ ಬಗ್ಗೆ ಗಮನ ಕೊಡಿ ಅಂಥೇಳಿ ನಾವು ಅವರಲ್ಲಿ ಕಳಕಳಿಯಾಗಿ ಪರಿಪರಿಯಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ.